ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಇದನ್ನ ರುಬ್ಕೊಂಬಿಟ್ಟು ಸ್ವಲ್ಪ ರುಬ್ಬಾದ್ಮೇಲೆ ನಾನು ಇಲ್ಲಿ ಕೊತ್ತಂಬರಿ ಆ್ಯಡ್ ಮಾಡಿಕೊಂಡು ತಿರ್ಗಾ ಒಂದು ಸಲ ರುಬ್ಕೊತಾ ಇದ್ದೀನಿ. ನೋಡಿ ಈ ಥರ ಸ್ವಲ್ಪ ನುಣ್ಣಗೆ ರುಬ್ಕೊಬೇಕು, ತರ್ತರಿ ಇದ್ದರೆ ಚೆನ್ನಾಗಿರಲ್ಲ. ಈಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಒಂಚೂರು ಜೀರಿಗೆ ಹಾಕ್ಕೊಬೋದು, ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈ ರುಬ್ಬಿರ್ತೀವಲ್ಲ ಖಾರ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು. ಈರುಳ್ಳಿ ಎಲ್ಲ ಇದು ಮಾಡಿಕೊಂಡು ನೋಡಿ ರುಬ್ಬಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಇದು ಮಾಡಿಬಿಟ್ಟು ಕುದಿಸ್ಕೊಬೇಕು. ಅದು ಕುದಿ ಬರ್ತಿದೆ ನೋಡಿ. ಆಮೇಲೆ ಸಪ್ರಸ ಎಲ್ಲ ಇದು ಮಾಡ್ಕೊಂಡಿರ್ತೀವಲ್ಲ, ಕಾಳು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ, ಆ ನೀರನ್ನ ತೆಗೆದು ಹಾಕ್ಕೊಬೇಕು ಅಷ್ಟೇ ಸಾಂಬಾರಿಗೆ. ನೋಡಿ ಕುದೀತಿದೆ, ಅದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊತಿದ್ದೀನಿ ಅಷ್ಟೇ. ಪಲ್ಯಕ್ಕೆ ಇನ್ನೇನಿಲ್ಲ, ನಾನು ಪಲ್ಯ ಇನ್ನೇನಿಲ್ಲ. ಇದಕ್ಕೆ ಈರುಳ್ಳಿ ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಬೇಕಾದರೆ ನೀವು ಈರುಳ್ಳಿ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಂಡು ಪಲ್ಯ ರೆಡಿ ಆಗುತ್ತೆ ಅಷ್ಟೇ. ಒಂಚೂರು ಕಾಯಿ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯೋ ಗಂಟ್ಲ ಬಿಡ್ತೀನಿ. ಚೆನ್ನಾಗಿ ಕುದೀತಿದೆ ನೋಡಿ. ಸಣ್ಣಗೆ ಮಾಡಿಕೊಂಡು ಕುದಿಸ್ಕೊತೀನಿ, ಉಪ್ಪು ಬಂದ್ಬಿಡುತ್ತೆ. ಕುದ್ದಾದ್ಮೇಲೆ ಆಫ್ ಮಾಡಿಕೊಂಡು ಸಾಂಬಾರು ರೆಡಿ ಆಗುತ್ತೆ. ಪಲ್ಯ ನಾನು ಇಲ್ಲೇನು ಒಗ್ಗರಣೆ ಏನು ಮಾಡ್ಕೊಂಡಿರಲಿಲ್ಲ, ಹಾಗೆ ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೇಕು ಅಂದರೆ ಬೇಕಾದರೆ ಅಷ್ಟೇ ಈರುಳ್ಳಿ, ಸಾಸಿವೆ, ಒಣಮೆಣ್ಸಿನ್ಕಾಯಿ ಮುದ್ದಾಕೊಂಡು ಒಗ್ಗರಣೆ ಮಾಡ್ಕೊಂಡು ಬೇಕಾದ್ರೆ ಕಾಯಿ ತುರಿ ಹಾಕ್ಕೊಬೋದು. ನೋಡಿ ಸಾಂಬಾರು ರೆಡಿ ಆಗುತ್ತೆ ಅಷ್ಟೇ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋನ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.